ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ಲೈಕನನ್ನು ಒತ್ತಿ ಫ್ರೆಂಡ್ಸ್, ಸೊ ದಟ್ ನಾ ಹಾಕಿರುವಂಥ ಪ್ರತಿ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ತುಂಬ ಜನ ವೀಡಿಯೋಸನ್ನು ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೇನೇ ವೀಡಿಯೋಸನ್ನು ನೋಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕ ಸ್ಕಿಪ್ ಮಾಡ್ದೇನೆ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಇವತ್ತೊಂದು ವಿಷಯದ ಜೊತೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಫ್ರೆಂಡ್ಸ್. ವಾಯನಾಡಿನಲ್ಲಿ ನಡೆದಿರುವಂತಹ ಭೂಕುಸಿತ ದುರಂತದ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಮಾಹಿತಿ ಇರ್ಬೋದು ಫ್ರೆಂಡ್ಸ್. ಆ ಒಂದು ದುರಂತದ ಹೆಸರನ್ನೇ ಕೇಳಿದ್ರೇನೆ ನಡುಕ ಹುಟ್ಟಿಸುತ್ತೆ ಫ್ರೆಂಡ್ಸ್. ನಿಜವಾಗಿಯೂ ಎಷ್ಟೊಂದು ಜನ ಜೀವಗಳನ್ನು ಕಳೆದುಕೊಂಡ್ರು, ಹಾಗೇನೆ ಸಂಬಂಧಿಕರುಗಳನ್ನು ಕಳೆದುಕೊಂಡ್ರು, ಮನೆಮಠಗಳನ್ನು ಕಳೆದುಕೊಂಡ್ರು. ಬದುಕಿ ಉಳಿದವರಲ್ಲಿ ಒಬ್ಬೊಬ್ಬರದು ಒಂದೊಂದು ಕತೆ ಇದೆ ಫ್ರೆಂಡ್ಸ್. ಅದರಲ್ಲಿ ಒಂದು ಹೆಣ್ಣು ಮಗಳ ಕಥೆಯನ್ನು ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಯುವತಿಯ ಹೆಸರು ಶ್ರುತಿ ಅಂತ. ಅವಳ ಕುಟುಂಬದಲ್ಲಿ 9 ಜನ ಸದಸ್ಯರು ಇರ್ತಾರೆ. 9 ಜನರ ಸದಸ್ಯರನ್ನು ಕೂಡ ಅವಳು ಕಳೆದುಕೊಳ್ತಾಳೆ. ಅನಾಥೆಯಾಗ್ತಾಳೆ ಫ್ರೆಂಡ್ಸ್. ಆ ಅನಾಥೆಗೆ ಒಂದೇ ಒಂದು ಆಸರೆ ಅಂದರೆ ಬಾವಿಪತಿ. ಅವರು ಮಾತ್ರ ಅವಳಿಗೆ ಆಸರೆಯಾಗಿದ್ದರು. ಅವರನ್ನು ಕೂಡ ಒಂದು ಅಪಘಾತದಲ್ಲಿ 2-3 ದಿನದ ಹಿಂದೆ ಕಳೆದುಕೊಳ್ತಾಳೆ ಸ್ನೇಹಿತರೆ. ದೇವರಿಗೆ ಅವಳ ಮೇಲೆ ಕರುಣೆ ಇಲ್ವಾ ಅಂತ ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಖಂಡಿತವಾಗಿಯೂ ಅವಳಿಗೆ ಆಸರೆ ಅಂತ ಇರೋದು ಆ ಬಾವಿಪತಿ ಮಾತ್ರ. ಅವರು ಜೂನ್ 2ರಂದು ನಿಶ್ಚಿತಾರ್ಥವನ್ನು ಮುಗಿಸಿ ಡಿಸೆಂಬರ್ನಲ್ಲಿ ಮದುವೆ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ. ಸೆಪ್ಟೆಂಬರ್ನಲ್ಲಿ ಕ್ಯಾಲಿಕಟ್ಗೆ ಅಂತ ಹೋಗಬೇಕು ಅಂತ ಇಬ್ಬರೂ ಹೋಗ್ತಾ ಇರ್ತಾರೆ ಫ್ಯಾಮಿಲಿಯೊಟ್ಟಿಗೆ. ಆವಾಗ ಹೋಗುವಂಥ ಸಮಯದಲ್ಲಿ ಅವರಿಗೆ ಕಾರ್ ಅಪಘಾತದಲ್ಲಿ ಆ ಹುಡುಗ ತೀರಿ ಹೋಗ್ತಾನೆ. ಇವಳು ಉಳಿಸ್ಕೊಳ್ಳಿಕ್ಕೆ ಆದಷ್ಟು ಟ್ರೈ ಮಾಡ್ತಾರೆ, ಆದರೆ ಅವರು ಬದುಕುಳಿಯಲ್ಲ ಸ್ನೇಹಿತರೆ. ವಿಧಿಯಾಟ ಅವಳ ಜೀವನದಲ್ಲಿ ಮತ್ತೆ ಕೂಡ ಆಟ ಆಡಿತು. ಅವಳು ಮತ್ತೆ ಅನಾಥೆಯಾಗಿದ್ದಾಳೆ ಫ್ರೆಂಡ್ಸ್. ವಾಯನಾಡಿನ ಈ ದುರಂತದಿಂದ ಎಷ್ಟೋ ಜನ ತುಂಬಾ ಕಷ್ಟದಲ್ಲಿದ್ದಾರೆ. ಹಾಗೆಯೇ ಚಿಕ್ಕ ಚಿಕ್ಕ ಕೂಸುಗಳನ್ನೆಲ್ಲ ಕಳೆದುಕೊಂಡು ಜೀವನದ ನರಕಗಳನ್ನು ಅನುಭವಿಸ್ತಾ ಇದ್ದಾರೆ ಸ್ನೇಹಿತರೆ. ಆ ಹೆಣ್ಣು ಮಗಳು ಪುನಃ ಎಲ್ಲರನ್ನು ಕಳೆದುಕೊಂಡು ಅನಾಥೆಯಾಗಿದ್ದಾಳೆ. ಇವಾಗ ನಿಜವಾಗಿಯೂ ಅವಳು ಅನಾಥೆ ಅಂತ ಹೇಳ್ಬೋದು. ಅವಳಿಗೆ ದೇವರು ಇನ್ನಷ್ಟು ಆತ್ಮಸ್ಥೈರ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.